ಕುಮಾರ ನೀ ಹೇಳ. ಸರ್ ಈ ಪಿಕ್ಚರ್ ಹೆಂಗ್ ತೆಗಿತಾರೆ ಸರ್? ಕುಮಾರ, ಇದು ಆಸಕ್ತಿ ಅಂದ್ರೆ. ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಹೋದ್ರು ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಒಬ್ಬ ನಿರ್ದೇಶಕ ಬಹಳ ಮುಖ್ಯ. ಎಲ್ರೂ ಅವ್ರು ಹೇಳ್ದಾಗೆ ಕೇಳಬೇಕು. ಕಲಾವಿದರ ಆಯ್ಕೆಯಿಂದ ಹಿಡಿದು ಯಾರು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದೆಲ್ಲದನ್ನು ನಿರ್ಧರಿಸೋದು ನಿರ್ದೇಶಕರೇನೆ. 10 ಕಲಾವಿದರು, ಲೈಟ್ ಮ್ಯಾನ್ಗಳು, ಸಂಕಲನಕಾರರು, ಸಂಗೀತಗಾರರು ಇವರೆಲ್ಲರೂ ನಿರ್ದೇಶಕರ ಕಲ್ಪನೆಗೆ ತಕ್ಕಂತ ಕೆಲಸ ಮಾಡಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ನಿರ್ದೇಶಕನನ್ನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರಲ್ಲ ನಾಗರಹಾವು ಸಿನಿಮಾ, ಅದರ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅಂತ. ಅವರು ಕನ್ನಡ ಸಿನಿಮಾ ರಂಗದ ಬಹಳ ದೊಡ್ಡ ನಿರ್ದೇಶಕರು. ಅವರು ಮಾಡಿರೋ ಎಲ್ಲಾ ಸಿನಿಮಾಗಳು ಕೂಡ ಅದ್ಭುತವಾಗಿದ್ದಾವೆ. ಸರಿನಾ? ಕುಮಾರ ಕೂತ್ಕೋ, ಪಾಠ ಶುರು ಮಾಡೋಣವಾ? ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಆಗಿ ಆಗಿ ಕೊನೆಗೆ ನಾನು ಪೆನ್ ಹಿಡಿದು ತಲೆಗೆ ಬಂದಿದ್ದನ್ನೆಲ್ಲ ಗೀಚೋಕೆ ಶುರು ಮಾಡಿದೆ. ಸ್ಕೂಲಲ್ಲಿ ಮೇಸ್ಟ್ ಹೇಳ್ಕೊಟ್ಟಿರೋ ಪಾಠನ ನೋಟ್ಬುಕ್ಕಲ್ಲಿ ಬರೆಯೋದು ಬಿಟ್ಟು ನನ್ನ ಕತೆಗಳನ್ನ ಅದರಲ್ಲಿ ಬರೀತಿದ್ದೆ. ಸಿಕ್ಕಾಪಟ್ಟೆ ಪಿಕ್ಚರ್ಗಳನ್ನ ನೋಡೋದು, ನಾಟಕಗಳನ್ನ ನೋಡೋದು, ನಾನು ಕೂಡ ಅವ್ರ ಥರನೇ ಅಭಿನಯಿಸೋದು, ಅದೇ ನನ್ನ ಬದುಕಾಗಿದೆ. ಹಲೋ ಹಲೋ ಹಲೋ. ಏಯ್, ನಿನ್ನ ಹೆಸರೇನು ಅಲವೇನಾ? ಏನು ಹೇಳ ನಿನ್ನ ಹೆಸರು? ಅಣ್ಣ, ನಾನಣ್ಣ ಕುಮಾರ ಅಂತ. ಅದೇ ಬೆಳಿಗ್ಗೆ ಪರಂದಮಯ್ಯ ಮೇಷ್ಟ್ರು ಹೇಳಿ ಕಳ್ಸಿದ್ರು ಅಂತ ಫೋನ್ ಮಾಡಿದ್ನಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ? ಇಲ್ಲ ಅಣ್ಣ, ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೀನಿ. ಹೌದಾ? ಹಂಗಾರೆ ಹಂಗೆ ಬಸ್ ಹತ್ಬಿಟ್ಟು ವಾಪಸ್ ಊರ್ಗೋಗ್ಬಿಡು. ಅಣ್ಣ ಏನಣ್ಣ ಹಿಂಗೆ ಹೇಳ್ತಿದ್ದೀರಾ? ಏಯ್ ನೋಡೋ, ಸಿನಿಮಾಲ್ ಕೆಲಸ ಮಾಡ್ಬೇಕಂದ್ರೆ 2 ವಿಷಯ ತಿಳ್ಕೊ. ಒಂದು ಎದುರಿಗೆ ಮಾತಾಡಬಾರ್ದು, ಇನ್ನೊಂದು ಮುಂದೆ ಮಾತಾಡಬಾರ್ದು. ಅಣ್ಣ ಎರಡೂ ಒಂದೇ ಅಲ್ವಾ ಅಣ್ಣ? ಇದೇ ಬೇಡ ಅನ್ನೋದು. ಸರಿ ಅಣ್ಣ, ಸಾರಿ, ಗೊತ್ತಾಗ್ಲಿಲ್ಲ. ಎಲ್ಲಿ ಮೆಜೆಸ್ಟಿಕಲ್ ಇದೆಯಾ ತಾನೇ? ಹಾ ಅಣ್ಣ. ಅಲ್ಲೇ ಗಣೇಶನ್ ದೇವಸ್ಥಾನದ ಹತ್ರ ಇರೋ. ಹುಷಾರು, ನಾನು ಬರೋದು ಲೇಟ್ ಆಗ್ತದೆ. ಇದು ಬೆಂಗಳೂರು. ಕಣ್ಣು ಮುಚ್ಚಿ ಕಣ್ಣು ಬಿಡು, ಸ್ವಲ್ಪ ಕಿಡ್ನಿ ಕಿತ್ಕೊಂಡ್ಬಿಡ್ತಾರೆ. ಆಯ್ತಣ್ಣ, ಅಲ್ಲೇ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಕಿಶೋರ್ ಅಂದ್ರೆ? ನಾನೇ, ಹೇಳಿ. ನನ್ನ ಹೆಸರು ಕುಮಾರ ಅಂತ. ಸಂಪಂಗಿ ಅಣ್ಣ ಕಳ್ಸಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ. ಓ, ಕುಮಾರ್ ಅಂದ್ರೆ ನೀವೇನಾ? ಸರ್. ಸಂಪಂಗಿ ಅಣ್ಣ ಫೋನ್ ಮಾಡಿದ್ರು. ಸರಿ, ಬನ್ನಿ ಕುತ್ಕೊಳ್ಳಿ. ಸರ್ ಬಂದ ತಕ್ಷಣ ಮಾತಾಡ್ತೀನಿ, ಕುತ್ಕೊಳ್ಳಿ. ಸರ್. ಏನ್ರಿ ಕಿಶೋರ್, ಡೈಲಾಗ್ ಎಲ್ಲ ಆಯ್ತಾ? ಸರ್ ಬರಿತಾ ಇದ್ದೀನಿ ಸರ್. ಏನ್ರಿ ಯಾವಾಗ ಕೇಳಿದ್ರು ಬರಿತಾ ಇದ್ದೀನಿ ಅಂತ ಹೇಳ್ತಿರಲ್ರಿ? ಸರ್, ಡೈಲಾಗ್ ಬರೋಕೆ ಇಷ್ಟು ದಿನ ತೊಗೊಂಡ್ರೆ ನೀವೆಲ್ಲ ಯಾವಾಗ ಡೈರೆಕ್ಟರ್ ಆಗ್ತೀರಿ? ಸರ್. ಯಾರ್ರಿ ಹೊಸ ಹುಡುಗ? ಸರ್, ಕುಮಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ ಬಂದಿದ್ದಾನೆ. ಸಂಪಂಗಿನ ಕಳಿಸಿದ್ದಾರೆ. ಹೌದಾ ಸರ್? ಇನ್ನ ಎಷ್ಟು ವರ್ಷ ಕೊಡ್ಬೇಕಪ್ಪ ಇವನಿಗೆ? ರೇ ಕಿಶೋರ್ ಸರ್, ಆ ಹುಡುಗನ್ ಕಳಿಸಿ. ಸರ್. ಕುಮಾರ್, ಹೋಗಿ. ಏನ್ ನಿನ್ನ ಹೆಸರು? ಕುಮಾರ ಅಂತ ಸರ್. ಇದಕ್ಕೂ ಮುಂಚೆ ಯಾವ ಸಿನಿಮಾ ಮಾಡಿದ್ಯಾ? ಇದೇ ಫಸ್ಟ್ ಸರ್. ಅಡುಗೆ ಮಾಡೋಕ್ಕೆ, ಕಸ ಗುಡ್ಸೋಕ್ಕೆ, ನೆಲ ಒರ್ಸೋಕ್ಕೆಲ್ಲ ಬರುತ್ತಾ? ಇಲ್ಲ ಸರ್. ಮತ್ತಿನ್ನೇನು ಬರುತ್ತೆ ನಿನಗೆ? ಬರೆಯೋಕ್ಕೆ ಬರುತ್ತೆ ಸರ್. ಬರೆಯೋಕೆ ಅಂತ ನಾನು ಈ ಸೀಟಲ್ಲಿ ಕುಂತಿರೋದು. ನಾನು ಹೇಳ್ದಂಗೆ ಕೇಳ್ಕೊಂಡು ಆಫೀಸಲ್ಲಿ ಇರೋಂಗಿದ್ರೆ ಇರೋ, ಇಲ್ಲ ಹೋಗ್ತಾ ಇರು. ಏನು ಮಾಡ್ತೀಯಾ? ಇರ್ತೀನಿ ಸರ್. ಸರಿ, ಟೀ ಮಾಡ್ಕೊಂಬೋಗು. ಹಾಂ ಸರ್. ಅಂತೂ ಇಂತೂ ಸಂಪಂಗಿ ಅಣ್ಣನ ಮೂಲಕ ಒಂದು ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡೆ. ನಂಗೆ ಆಮೇಲೆ ಗೊತ್ತಾಯಿತು ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಒಬ್ಬ ಆಫೀಸ್ ಬಾಯ್ ಬೇಕಾಗಿತ್ತು ಅಂತ. ದಿನ ಕಸ ಗುಡಿಸೋದು, ತರಕಾರಿ ತರೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಇದೇ ಆಗೋಗ್ತಿತ್ತು ಸರ್. ಬೇರೆ ಮಾಡ್ಕೊಂಬೋಗು. ಕುಮಾರ, ಆಯ್ತಾನ ಅಡುಗೆ? ಹಾಂ ಆಯಿತು ಸರ್, ಬಂದೆ ಸರ್. ಕುಮಾರ. ಹಾಂ ಸರ್, ಬಂದೆ ಸರ್. ಇಲ್ಲ ಇದ್ದೀನಿ ಸರ್. ಒಂದೊಂದ್ಸಲ ಈ ಸಿನಿಮಾನೇ ಬೇಡ, ಬಿಟ್ಟೋಗ್ಬಿಡೋಣ ಅನ್ಸೋದು. ಬಟ್ ಮೋಟಿವೇಶನ್ ಲೈನ್ಸ್ಗಳೇ ನನ್ನ ಗುರುಗಳಾಗಿದ್ವು. ಎಷ್ಟೇ ಕೆಟ್ಟ ಜಾಗ ಇದ್ರೂ ಅಲ್ಲೊಬ್ಬ ಒಳ್ಳೆಯವ್ರು ಇದ್ದೇ ಇರ್ತಾರೆ ಅನ್ನೋಂಗೆ ಕಿಶೋರ್ ಅವ್ರ ಜೊತೆ ಸ್ನೇಹ ಬೆಳೀತು. ನೀನು ಬರ್ದಿದ್ದನ್ನ ಅವ್ರು ಬರೋದವ್ರೆ ಅಂತ ಬಿಲ್ಡಪ್ ಕೊಟ್ರು ನೀನು ಬರ್ದಿದ್ದು ಚೆನ್ನಾಗಿದೆ. ಅದೇ ಫೈನಲೈಸ್ ಆಗಿದೆ, ಖುಷಿ ಪಡು. ಓಕೆ. ಅವರೇ ನನ್ನ ಬರವಣಿಗೆನ ಗುರುತಿಸಿದಲ್ದೆ ಸಿನಿಮಾ ಅಂದ್ರೇನು, ಹೇಗಿರಬೇಕು ಅಂತ ಹೇಳ್ಕೊಟ್ಟವ್ರು ಸರ್. ಇದು ಆನ್ಲೈನ್ ಆರ್ಡರು. ಓಕೆ. ಇದು ಶೂಟಿಂಗ್ ಶೆಡ್ಯೂಲು. ಹಾಂ. ಆದರೂ ಡೈರೆಕ್ಟ್ರಿಗೆ ನಾನೇನೇ ಬರೆದ್ರೂ ಇಷ್ಟನೇ ಆಗ್ತಿರ್ಲಿಲ್ಲ. ಡಿಗ್ರಿ ಓದಿದ್ದೀನಿ ಅಂತ ಹೇಳ್ತೀಯಾ? ಒಂದು ಸೀನ್ ಡೆಪ್ತ್ ಗೊತ್ತಾಗಲ್ವಾ ನಿಂಗೆ? ಅದು ಬೇರೆ ಮಾಡ್ಕೊಂಬೋಗು. ನಾನು ಬರೆದಿದ್ದ ಲೈನ್ಗಳು ನನ್ನನ್ನೇ ಹಾಸ್ಯ ಮಾಡಿ ನಗ್ತಾ ಇದ್ದಾವೆ ಅನ್ಸೋದು.
ಒಂದ್ಸಲ ಕಿಶೋರ್ ಅವರು ಸರಿ ಸರ್, ಆಯಿತು, ಬರ್ತೀನಿ ಸರ್. ನೋಡು ಕುಮಾರ, 15 ದಿವಸ ನಾನು ಊರಲ್ಲಿರಲ್ಲ, ಹೊರಗೆ ಹೋಗ್ತಾ ಇದ್ದೀನಿ. ಮೊದಲೇ ತಿಕ್ಲಿ ನನ್ನ ಮಗ ಡೈರೆಕ್ಟ್ರು, ಅವ್ನು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಆರಾಮಾಗಿರು, ಆಯ್ತಾ? ಏನಾದರೂ ಇದ್ರೆ ಫೋನ್ ಮಾಡು. ಆಯ್ತು. ಬರಲಾ? ಬಾಯ್. ಅವ್ರು ಹೋದ್ಮೇಲೆ ಒಂಟಿತನ ಕಾಡಕ್ಕೆ ಶುರು ಆಯ್ತು. ಆದ್ರೂ ಬರೀತಾನೆ ಇದ್ದೆ, ಡೈರೆಕ್ಟರ್ ರಿಜೆಕ್ಟ್ ಮಾಡ್ತಾನೆ ಇದ್ರು. ಇದನ್ನ ಯಾರ ಡೈಲಾಗ್ಸ್ ಅಂತಾರ, ಬೇರೆ ಬರ್ಕೊಂಬೋಗ್. ಬಟ್ ಒಂದ್ಸಲ ಮಾತ್ರ ಯಾವುದು ಸರಿಗಿಲ್ಲ, ಬೇರೆ ಬರ್ಕೊಂಬೋಗ್. ಏನ್ ಸರ್, ಏನೇ ಬರ್ದು ಚೆನ್ನಾಗಿಲ್ಲ ಅಂತಿರಲ್ಲ. ಇಷ್ಟು ದಿವಸಲ್ಲಿ ನಾನು ಒಂಡೇಲೆಗೂ ಚೆನ್ನಾಗಿ ಬರ್ದಿಲ್ವಾ? ಯಾಕೋ ನಾಲ್ಗೆ ಉದ್ದ ಆಗ್ತಿದೆ, ನನಗೆ ಎದುರು ಮಾತಾಡ್ತೀಯಾ? ಚೆನ್ನಾಗಿಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ಡಿಸೈಡ್ ಮಾಡೋರು ನೀವೇ ಸರ್. ಎಲ್ಲರೂ ನಾನು ಬರ್ದಿದ್ನ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ನೀವ್ ಮಾತ್ರ ನಾನು ಏನೇ ಬರೋದ್ರು ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನೇನ್ ಮಾಡ್ಲಿ ಸರ್? ಏನು ಮಾಡ್ಬೇಡ, ನನ್ನ ಹತ್ರ ಕೆಲಸ ಮಾಡೋ ಯೋಗ್ಯತೆ ನಿನ್ಗಿಲ್ಲ, ಹೋಗ್ತಾ ಇರು. ಹೌದು ಸರ್, ನನ್ನ ಯೋಗ್ಯತೆಗೆ ನೀವಲ್ಲ, ಒಬ್ಬನ ಬರವಣಿಗೆನ ಗುಡ್ಸೋಕಾಗದೆ ಇರೋರು ನೀವೆಂತ ಡೈರೆಕ್ಟರ್ ಸರ್? ನಿಮ್ ಜೊತೆ 10 ವರ್ಷ ಇದ್ರು ಇದೇ ಹಣೆ ಬರಾನೆ. ನಾನೇನ್ ಬರ್ಲಾ? ಹೋಗು ಎಲ್ಲಾದ್ರೂ ನೀನು ಕೆಲಸ ಮಾಡಲ್ಲ, ನನಗೆ ಹೇಳಕ್ ಬರ್ತಾನೆ. ಛೇ, ಏನ್ ಮಾಡೋದು ಇವಾಗ? ಹಾ, ಸಂಪಂಗಿ ಅಣ್ಣಂಗೆ ಫೋನ್ ಮಾಡೋಣ. ಹೇಳಕಮ್ಮರ. ಅಣ್ಣ, ಅದು ಡೈರೆಕ್ಟರ್ ಜೊತೆ ಜಗಳ ಆಯ್ತು, ಕೆಲಸ ಬಿಟ್ಟು ಬಂದ್ಬಿಟ್ಟೆ. ನಾನು ಕಳ್ಸಿದ ಕಡೆ ಎಲ್ಲ ಡೈರೆಕ್ಟರ್ ಹತ್ರ ನೀನು ಜಗಳ ಮಾಡ್ಕೊಂಡ್ ಬರ್ತಾ ಇದ್ರೆ, ಏನೋ ಪರಂದಮಯ ಮೇಷ್ಟ್ರು ಹೇಳಿದ್ರು ಅಂದ್ಬಿಟ್ಟು ನಾನು ನಿನ್ನ ಕೆಲಸ ಕೊಡಿಸಿದ್ರೆ ನಾನು ಇದ್ದೀನಿ ಅಂತ ಧೈರ್ಯನ ನಿನಗೆ? ಹಂಗಲ್ಲ ಅಣ್ಣ, ಅದು ಏಯ್, ಇನ್ಮೇಲೆ ನೀನು ನನ್ನ ಕೆಲಸನೂ ಕೇಳ್ಬೇಡ, ನಾನು ನಿನ್ನ ಕೆಲಸನೂ ಕೊಡ್ಸಲ್ಲ. ನೀನು ಊರ್ಗಾನ ಹೋಗ್ಕೋ, ಇಲ್ಲೇನ ಇದ್ಕೋ, ಏನಾನ ಮಾಡ್ಕೋ. ಇಡ ಫೋನು. ಅಣ್ಣ ಪ್ಲೀಸ್ ಅಣ್ಣ. ಹಲೋ ಟ್ಯಾಲೆಂಟ್ಗಿಲ್ ಬೆಲೆನೇ ಇಲ್ಲ. ಇವರು ಬೇಡ, ಸಿನಿಮಾನು ಬೇಡ, ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ. ಇಡೀ ಪ್ರಪಂಚನ ಗೆಲ್ಬೇಕಂತ ಹೋರಾಡ್ದೆ. ಬದುಕು ತಾಯಿಗಿಂತ ಜಾಸ್ತಿನೇ ಕಲಿಸ್ತು. ಬದುಕೋ ಆಸೆನೇ ಇಲ್ಲ. ಈ ಕಷ್ಟ ಇವತ್ತಿಗೆ ಕೊನೆ ಆಗಲಿ. ನಾನು ಸತ್ತೋಗ್ತೀನಿ.